ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಭಾರತದ ಸಂವಿಧಾನ. ಸುಪ್ರೀಂ ಲಾ ಆಫ್ ಇಂಡಿಯಾ ಇದನ್ನು ಭಾರತದ ಅತ್ಯುನ್ನತ ಕಾನೂನು ಎಂದು ಹೇಳ್ತಾರೆ. ಕೇಮ್ ಇನ್ ಟು ಫೋರ್ಸ್ ಆನ್ 26 ಜನವರಿ 1950. ಜನವರಿ 26, 1950 ಜಾರಿಗೆ ಬಂತು. ಇಟ್ ಡಿಫೈನ್ಸ್ ಗೌರ್ಮೆಂಟ್ ಸ್ಟ್ರಕ್ಚರ್ ಆ್ಯಂಡ್ ಸಿಟಿಸನ್ಸ್ ರೈಟ್ಸ್. ಸರ್ಕಾರದ ರಚನೆ ಮತ್ತು ನಾಗರಿಕರ ಹಕ್ಕುಗಳನ್ನು ಇದು ನಿರ್ಧರಿಸುತ್ತದೆ. ಯಾವುದೆಲ್ಲ ಹಕ್ಕುಗಳು ನಾಗರಿಕರಿಗಿದೆ? ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. ಫಸ್ಟ್, ರೈಟ್ ಟು ಈಕ್ವಾಲಿಟಿ, ಸಮಾನತೆಯ ಹಕ್ಕು. ಆರ್ಟಿಕಲ್ 14, ಈಕ್ವಾಲಿಟಿ ಬಿಫೋರ್ ಲಾ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಆರ್ಟಿಕಲ್ 15, ನೋ ಡಿಸ್ಕ್ರಿಮಿನೇಷನ್, ಜಾತಿ, ಧರ್ಮ, ಲಿಂಗ ಆಧಾರದ ಮೇಲೆ ಭೇದ ಭಾವ ಬೇಡ. ಆರ್ಟಿಕಲ್ 16, ಈಕ್ವಲ್ ಅಪರ್ಚುನಿಟಿ ಇನ್ ಗೌರ್ಮೆಂಟ್ ಜಾಬ್ಸ್, ಸರ್ಕಾರಿ ಉದ್ಯೋಗದಲ್ಲಿ ಸಮಾನ ಅವಕಾಶ. ಆರ್ಟಿಕಲ್ 17, ಎಬೊಲಿಷನ್ ಆಫ್ ಅನ್ಟಚಬಿಲಿಟಿ, ಅಸ್ಪೃಶ್ಯತೆ ರದ್ದು. ಆರ್ಟಿಕಲ್ 18, ಎಬೊಲಿಷನ್ ಆಫ್ ಟೈಟಲ್ಸ್, ರಾಜಕೀಯ ಪದವಿಗಳು ರಾಜ, ನವಾಬ ಇದೆಲ್ಲ ರದ್ದು. ರೈಟ್ ಟು ಫ್ರೀಡಮ್, ಸ್ವಾತಂತ್ರ್ಯದ ಹಕ್ಕು. ಆರ್ಟಿಕಲ್ 19, ಫ್ರೀಡಮ್ ಆಫ್ ಸ್ಪೀಚ್, ಮೂವ್ಮೆಂಟ್, ಪ್ರೊಫೆಷನ್, ಮಾತಿನ, ಸಂಚಾರದ, ಉದ್ಯೋಗದ ಸ್ವಾತಂತ್ರ್ಯ. ಆರ್ಟಿಕಲ್ 20, ಪ್ರೊಟೆಕ್ಷನ್ ಇನ್ ಕ್ರಿಮಿನಲ್ ಕೇಸಸ್, ಒಂದೇ ಅಪರಾಧಕ್ಕೆ 2 ಬಾರಿ ಶಿಕ್ಷೆ ಇಲ್ಲ. ಆರ್ಟಿಕಲ್ 21, ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ, ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು. ಮೋಸ್ಟ್ ಪವರ್ಫುಲ್ ರೈಟ್, ಆರ್ಟಿಕಲ್ 21A, ರೈಟ್ ಟು ಎಜುಕೇಷನ್, 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣ. ಆರ್ಟಿಕಲ್ 22, ಪ್ರೊಟೆಕ್ಷನ್ ಅಗೇನ್ಸ್ಟ್ ಇಲ್ಲಿಗಲ್ ಅರೆಸ್ಟ್, ಅಕ್ರಮ ಬಂಧನದಿಂದ ರಕ್ಷಣೆ. ಆರ್ಟಿಕಲ್ಸ್ 23 ಮತ್ತು 24, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್, ಶೋಷಣೆಯ ವಿರುದ್ಧದ ಹಕ್ಕು. ನೋ ಹ್ಯೂಮನ್ ಟ್ರಾಫಿಕಿಂಗ್, ಮಾನವ ಕಳ್ಳಸಾಗಣೆ ನಿಷೇಧ. ನೋ ಚೈಲ್ಡ್ ಲೇಬರ್ ಇನ್ ಹಜಾರ್ಡಸ್ ಜಾಬ್ಸ್, ಅಪಾಯಕಾರಿ ಕೆಲಸಗಳಲ್ಲಿ ಮಕ್ಕಳ ಕಾರ್ಮಿಕತೆ ಬೇಡ. ಆರ್ಟಿಕಲ್ 25 28, ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್, ಧಾರ್ಮಿಕ ಸ್ವಾತಂತ್ರ್ಯ. ಫ್ರೀಡಮ್ ಟು ಪ್ರಾಕ್ಟೀಸ್ ರಿಲಿಜನ್, ಧರ್ಮ ಆಚರಿಸುವ ಸ್ವಾತಂತ್ರ್ಯ. ಆರ್ಟಿಕಲ್ 29 and 30, ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್, ಸಾಂಸ್ಕೃತಿಕ ಮತ್ತು ಶಿಕ್ಷಣ ಹಕ್ಕುಗಳು. ಮೈನಾರಿಟೀಸ್ ಕ್ಯಾನ್ ರನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಅಲ್ಪಸಂಖ್ಯಾತರು ಶಿಕ್ಷಣ ಸಂಸ್ಥೆಗಳನ್ನು ನಡೆಸಬಹುದು. ಆರ್ಟಿಕಲ್ 32, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ಸಂವಿಧಾನಿಕ ಪರಿಹಾರದ ಹಕ್ಕು. ಈ ಫಂಡಮೆಂಟಲ್ ರೈಟ್ಸ್ ಆರ್ ವಯೋಲೇಟೆಡ್, ಯು ಕ್ಯಾನ್ ಗೋ ಟು ಸುಪ್ರೀಂ ಕೋರ್ಟ್. ಮೂಲಭೂತ ಹಕ್ಕು ಉಲ್ಲಂಘನೆಯಾದರೆ ಸುಪ್ರೀಂ ಕೋರ್ಟಿಗೆ ಹೋಗಬಹುದು. ಆರ್ಟಿಕಲ್ 300A, ರೈಟ್ ಟು ಪ್ರಾಪರ್ಟಿ, ಆಸ್ತಿ ಹಕ್ಕು. ಪ್ರಾಪರ್ಟಿ ಕೆನಾಟ್ ಬಿ ಟೇಕನ್ ವಿದೌಟ್ ಅಥಾರಿಟಿ ಆಫ್ ಲಾ, ಕಾನೂನು ಅಧಿಕಾರವಿಲ್ಲದೆ ಇನ್ನೊಬ್ಬರ ಆಸ್ತಿ ಕಸಿದುಕೊಳ್ಳಲು ಸಾಧ್ಯವಿಲ್ಲ.